ಬಿಗ್ ಬಾಸು ಫಸ್ಟು ಚೆನ್ನಾಗಿತ್ತು. ಈ ನಡುವೆ ಮೊದಲಷ್ಟು ಇದಿಲ್ಲ. ಕಾರಣ ಏನಿರ್ಬೋದು ಸರ್? ಕಾರಣ ಏನಿದು, ನೀವೇ ನೋಡ್ತಿದ್ರ ಟಿ ವಿ, ಗೊತ್ತಾಯ್ತಾ? ಅದನ್ನೇನು ಹೇಳೋದು ಏನು ಬೇಕಿಲ್ಲ. ಯಾರು ಗೆಲ್ಬೇಕು ಅಂತ? ಯಾವುದು ಅದು ಮೋಸ್ಟ್ಲಿ ಇದು ಹನುಮಂತು ಗೆಲ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಯಾರು ಗೆಲ್ಬೇಕು ಅಂತ? ಹನುಮಂತು ಗೆಲ್ಬೋದು. ಹನುಮಂತು ಫ್ಯಾನ್ ನೀವು? ಹನುಮಂತು ಧನರಾಜ್ ದೋಸ್ತಿ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಪರ್ಸ್ನಲ್ ಮ್ಯಾಟ್ರ್ ನಾವೇ ಏನು. ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ, ಹೊರಗಡೆ ಇರುತ್ತೆ. ಯಾರು ಇಂಟರ್ನಲ್ಲಲ್ಲಿ ಏನಿರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ? ಅವ್ರು ಗೆದ್ಬಿಡ್ತಾರೆ, ನಾವು ಗೆದ್ಬಿಡ್ತಾರೆ. ನಾವೇನು ಕರೆಕ್ಟಾಗಿ ನಾವು ಮಾಡ್ತೀವಿ, ಜಡ್ಜ್ಮೆಂಟ್ ಕೊಡೋದು ಮೇಲಿದೆ. ಫೈಟ್ ಮಾಡೋದು ನಮ್ಮದಿದೆ, ಜಡ್ಜ್ಮೆಂಟ್ ಕೊಡೋದು ಮೇಲಿದೆ. ನಾವು ಮಾಡ್ಬೇಕಾದ್ರೆ ಕರೆಕ್ಟಾಗಿ ನಾವು ಮಾಡಬೇಕು, ಅವಾಗಲೇ ಜಡ್ಜ್ಮೆಂಟ್ ಅಲ್ಲಿ ಸಿಗೋದು. ಒಂದು ಇದಕ್ಕೋಸ್ಕರ ಜಡ್ಜ್ಮೆಂಟ್ ಮಾಡಬಾರ್ದು ಯಾವಾಗ. ಈಗ ಸುದೀಪ್ ಅವರು ಇನ್ಮೇಲಿಂದ ಬಿಗ್ ಬಾಸ್ ಶೋನ ನಾನು ನಡೆಸ್ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ, ಮೊದಲಂಗೆ ಸ್ಟಾಪ್ ಮಾಡೋದು ಉತ್ತಮ. ಅವ್ರು ಕನ್ನಡದ ಕೋಟ್ಯಾಧಿಪತಿ ಶೋ ಪುನೀತ್ ರಾಜ್ಕುಮಾರ್ ನಡೆಸ್ಕೊಡ್ತಿರಲ್ಲ, ಆ ಶೋಗೆ ಹೋಗ್ತಾರೆ ಅಂತ ಸುಮಾರಷ್ಟು ಜನ ಹೇಳ್ತಿದ್ದಾರೆ. ಅದನ್ನ ಸ್ವಲ್ಪ ದಿವಸ ನೋಡ್ಬೇಕು. ಅದನ್ನು ಇದು ಮುಗಿದಾದ್ಮೇಲೆ ನೆಕ್ಸ್ಟ್ ಏನು ಬರುತ್ತೋ ಅದ್ರ ಮೇಲೆ ನೋಡಬೇಕು. ಬಂದಾದ್ಮೇಲೆ ಸುದೀಪ್ ಅವರು ಬಿಗ್ ಬಾಸ್ ನಡೆಸ್ಕೊಟ್ಟಿಲ್ಲ ಅಂದ್ರೆ ಒಂದ್ ವೇಳೆ ಆ ಶೋ ಇದೇ ರೀತಿ ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ ಅನ್ಸುತ್ತೆ ನಿಮಗೆ? ಇಲ್ಲ, ಅದು ಇನ್ನೂ ಸ್ವಲ್ಪ ಕಷ್ಟ ಇದೆ. ಅವ್ರ ಜಾಗದಲ್ಲಿ ಯಾರು ಶೋನ ನಡೆಸ್ಕೊಟ್ರೆ ಚೆನ್ನಾಗಿ ಇರುತ್ತೆ? ಯಾರು ಸೂಕ್ತ ಆಗ್ತಾರೆ ಅನ್ಸುತ್ತೆ? ರಮೇಶ್ ಅರವಿಂದ್ ಅವ್ರು ಆಗಿರ್ಬೋದು, ರಿಷಬ್ ಶೆಟ್ಟಿ ಮತ್ತೆ ಗಣೇಶ್ ಅವ್ರ ಹೆಸರೆಲ್ಲ ಕೇಳಿ ಬರ್ತಿದೆ. ಹೌದು. ಇಲ್ಲ ಸರ್, ಅದ್ರ ಬಗ್ಗೆ ಕಷ್ಟ ಇದೆ. ಅದ್ರ ಇರೋದ್ರಲ್ಲಿ ಸುದೀಪ್ ಬೆಸ್ಟು. ಅದು ಬಿಟ್ಟರೆ ಪುನೀತ್ ರಾಜ್ಕುಮಾರ್ ಇದ್ರು, ಅದೊಂಥರ ಇದು. ಅದು ಬಿಟ್ಟರೆ ಅದಕ್ಕೆ ಸೂಟಬಲ್ ಆಗೋ ಅಂಥವ್ರು ಭಾಳ ಕಷ್ಟ ಇದೆ. ಒಂದು ಬಂದು ಪುನೀತ್ ರಾಜ್ಕುಮಾರು, ಸೆಕೆಂಡ್ ಒಂದು ಬಂದು ಸುದೀಪ್. ಅದು ಬಿಟ್ಟರೆ ಬೇರೆ ಸೂಟಬಲ್ ಸ್ವಲ್ಪ ಕಷ್ಟ ಇದೆ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಕೊಟ್ರೆ ನೀವು ಹೋಗ್ತೀರಾ? ಬಿಗ್ ಬಾಸ್ ಆಫರ್ ಬಂತು ಅಂತ? ಆಫರ್ ಬಂದರೆ ನೋಡೋಣ. ಸದ್ಯ ನಾವು ಸುಮ್ಮನೆ ಇಲ್ಲಿ ಹೇಳ್ಬಿಡ್ತೀವಿ, ಹೇಳಿದ ತಕ್ಷಣ ಯಾರೂ ಕೊಡಲ್ಲ. ಇವು ನಾವು ಎಲ್ಲರಿಗೂ ಆಸೆ ಇರುತ್ತೆ, ಕ್ರೇಜ್ ಇರುತ್ತೆ, ನಾವು ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿ ಮಾಡ್ಬೇಕಾದ್ರೆ. ಆ ಥರದ್ದು ಬೇಡ ಮೇಡಮ್. ನನಗೆ ಹೋಗ್ಬಿಟ್ಟು ಹೊಂದಾಣಿಕೆ ಇರಬೇಕು, ತಿಳ್ಕೊಬೇಕು ಅನ್ನೋದಕ್ಕೆ ಹೋಗೋದು, ಹೋಗಿ ಇದು ಮಾಡೋದು. ಆಫರ್ ಬಂದರೆ ನೋಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.